ನಮಸ್ಕಾರ, ಎಲ್ಲರಿಗೂ ಹೇಗಿದ್ದೀರಾ? ನಾನಿವತ್ತು ಜೋಳದ ಮುದ್ದೆಯನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ನಿಮಗೆ ಈ ವಿಡಿಯೋದ ಲೆಂಗ್ತನ್ನು ನೋಡ್ತಿದ್ದಂಕಲೇ ಅನಿಸುತ್ತೆ, ಒಂದು ಜೋಳದ ಮುದ್ದೆಗೆ ಇಷ್ಟು ದೊಡ್ಡ ವಿಡಿಯೋ ಬೇಕಾಗಿತ್ತಾ ಅಂತ ಅನ್ನಿಸ್ಬಹುದು. ಆದರೆ ನಾನು ಇಷ್ಟು ದೊಡ್ಡ ವಿಡಿಯೋವನ್ನು ಮಾಡ್ತಕ್ಕಂಥ ಉದ್ದೇಶ ಏನು ಅಂತಂದರೆ, ಹೊಸೊಬ್ಬರಿಗೆ ಅನುಕೂಲ ಆಗಲಿ ಅಂತೇಳಿ ಇಷ್ಟು ದೊಡ್ಡದು ವಿಡಿಯೋ ಮಾಡ್ತಾಯಿದ್ದೀನಿ. ಇದೇ ಜೋಳದ ಮುದ್ದೆಯನ್ನು 1 ನಿಮಿಷದಲ್ಲೂ ತೋರಿಸ್ಬೋದು, 2 ನಿಮಿಷದಲ್ಲೂ ತೋರಿಸ್ಬೋದು, 3 ನಿಮಿಷದಲ್ಲೂ ಕೂಡ ತೋರಿಸ್ಬಹುದು. ಈಗಾಗಲೇ ಅಡುಗೆನಲ್ಲಿ ಚಾಲ್ತಿ ಇರ್ತಕ್ಕಂಥವ್ರು, ಅಡುಗೆನಲ್ಲಿ ಕೈಪಕ್ವತೆ ಇರ್ತಕ್ಕಂಥವ್ರಿಗೆ ತುಂಬ ಸುಲಭ ಆಗುತ್ತೆ. ಹಾಗಾಗಿ ಅವರಿಗೆ ಕೆಲವೊಂದು ವಿಚಾರಗಳು ಹೇಳಿದರೆ ಸಾಕು, ಅವ್ರಿಗೆ ಬೇಗ ಅರ್ಥ ಆಗ್ಬಿಡುತ್ತೆ. ಆದರೆ ಇನ್ನು ಈಗ ತಾನೇ ಅಡುಗೆ ಕಲಿಯೋವಂಥವ್ರಿಗೆ ಕೆಲವೊಂದು ಅಡುಗೆ ಸೂಕ್ಷ್ಮಗಳು ಗೊತ್ತಿರೋದಿಲ್ಲ. ಅಂಥವರಿಗೆ ಸುಲಭ ಆಗಲಿ ಅಂತೇಳಿ ನಾನು ಈ ವಿಡಿಯೋನ ದೊಡ್ಡದು ಮಾಡಿದ್ದೀನಿ. ಹಾಗಾಗಿ ನಿಮಗೇನಾದ್ರು ಸಮಯದ ಅಭಾವ ಇದ್ದರೆ ಅಥವಾ ನಿಮಗೆ ಈ ಮುದ್ದೆ ಮಾಡೋದು ಹೇಗೆ ಅಂತ ಗೊತ್ತಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡಿ. ಇದು ಕೇವಲ ಗೊತ್ತಿಲ್ಲದೇ ಇರೋರಿಗೆ, ಹೊಸೊಬ್ಬರಿಗೆ, ಇನ್ನೂ ಅಡುಗೆನಲ್ಲಿ ಈಗ ತಾನೇ ಅಂಗನವಾಡಿಗೆ ಸೇರಿರೋರಿಗೆ ಅಂತೇಳಿ ನಾನು ಡೆಡಿಕೇಟ್ ಮಾಡ್ತಾಯಿದ್ದೀನಿ. ಬನ್ನಿ ಇದನ್ನು ಹೇಗೆ ಮಾಡೋದು ತೋರಿಸ್ಕೊಡ್ತೀನಂತೆ. ಇವಾಗ ನೀವು ಯಾವುದಾದ್ರೂ ಒಂದು ಜೋಳದ ಹಿಟ್ಟು ತಗೊಳ್ರಿ, ಯಾವುದಾದ್ರೂ ಬ್ರ್ಯಾಂಡಿನ ತಗೊಳ್ರಿ, ತೊಂದರೆ ಇಲ್ಲ. ಮುದ್ದೆನೇ ಮಾಡಲಿ, ರೊಟ್ಟಿನೇ ಮಾಡಲಿ, ನಾವು ಮಾಡೋದಕ್ಕೆ ಮುಂಚೆನೇ ಸಾರನ್ನ ಆಡ್ಕೋಬೇಕು. ಸಣ್ಣ ಕಣ್ಣಿನ ಜರಡಿಲೇ ಸಾರನ್ನ ಆಡಬೇಕು. ಇದಿಟ್ಟು ನುಣ್ಣಗಿರಬೇಕು. ಸ್ವಲ್ಪ ಮುದ್ದಿಗೆ ಒಂಚೂರು ಹೆಚ್ಚು ಕಡಿಮೆ ನಡೆಯುತ್ತೆ. ಅದು ರೊಟ್ಟಿ ಮಾಡೋದಾದರೆ ಮಾತ್ರ ನುಣ್ಣಗಂದರೆ ನುಣ್ಣಗೆ, ಎಷ್ಟು ನುಣ್ಣಗಿರುತ್ತೋ ರೊಟ್ಟಿಗಳು ಅಷ್ಟು ಚೆನ್ನಾಗಿ ಬರ್ತವೆ. ಮುದ್ದಿಗಾದ್ರೂ ನುಣ್ಣಗಿದ್ರೇ ಚೆನ್ನಾಗಿ. ಈ ಥರ ನುಚ್ಚಿತ್ತು ಅಂತಂದರೆ ಅಷ್ಟು ಚೆನ್ನಾಗಿ ಬರಲ್ಲ. ಒಂಥರ ಒಣ ಅಂತ ಅನ್ನಿಸ್ತಿರ್ತವೆ ಮುದ್ದೆಗಳು. ಆಮೇಲೆ ನುಚ್ಚಾಕಿ ಮಾಡ್ತೀವಲ್ಲ, ಮತ್ತು ಇದ್ರೆ ನುಚ್ಚಿದ್ರೆ ಏನಾಗುತ್ತೆ ಅಂತ ಅನ್ನಿಸ್ಬೋದು ನಿಮಗೆ. ನುಚ್ಚಾಕೋದು ಬೇರೆ, ಹಿಟ್ಟು ನುಣ್ಣಗಿರೋದು ಬೇರೆ ಗೊತ್ತಾಯ್ತು. ಹಂಗಾಗಿ ಆದಷ್ಟು ನುಣ್ಣಗಿರ್ಬೇಕು ಹಿಟ್ಟಿದು. ಚೆನ್ನಾಗಿ ತೋರಿಸ್ತೀನಿ ತಡ್ರಿ ಎಷ್ಟು ತೌಡಿರುತ್ತೆ ಇದರಲ್ಲಿ ಅಂತಂದರೆ, ಎಷ್ಟು ನುಚ್ಚಿರುತ್ತೆ ಅಂತ. ಹಂಗಿದ್ರೆ ಮುದ್ದೆನೇ ಆಗಲಿ ರೊಟ್ಟಿನೇ ಆಗಲಿ ಚೆನ್ನಾಗಿ ಬರ್ತವೆ. ನೀವು ಮೊದಲನೇ ಸಲ ಮಾಡ್ತಿದ್ದೀರಾ ಅಂತಂದರೆ ನೀವು ಇಂಥ ಸೂಕ್ಷ್ಮಗಳನ್ನು ನೀವು ಪಾಲಿಸಿದ್ರಿ ಅಂತಂದರೆ ಕೆಟ್ಟೋಗೋದಿಲ್ಲ, ಚೆನ್ನಾಗಿ ಬರುತ್ತೆ. ನೋಡಿ, ಒಂದಿಷ್ಟು ನುಚ್ಚು ಬಂತು. ನೀವು ಇಷ್ಟು ನುಚ್ಚಾದರೆ ಸಾರನಾಡ್ದಂಗೆ ರೊಟ್ಟಿ ಮಾಡಿದಿರಿ ಅಂತಂದ್ರೆ, ಒಂದು ಪಕ್ಷ ರೊಟ್ಟಿನೇ ಮಾಡಿದಿರಿ ಅಂತಂದರೆ, ರೊಟ್ಟಿ ಬೇಯಿಸ್ಬೇಕಾದ್ರೆ ಬಿರುಕು ಬಿಡೋದು, ಕಿತ್ಕೊಂಡು ಹೋಗೋದು, ಹರಿದೋಗೋದು ಹಂಗೆ ಹಾಕವೆ. ಹಂಗಾಗಿ ಆದಷ್ಟು ಸಣ್ಣ ಕಣ್ಣಿನ ಸಾರಿನಲ್ಲಿ ಹಿಟ್ಟನ್ನು ಸಾರನಾಡ್ಕೋಬೇಕು. ನಿಮ್ಮ ಹತ್ರ ಸಣ್ಣ ಕಣ್ಣಿನ ಸಾರಣ್ಣ ಇಲ್ಲ ಅಂದರೆ ಬೇಕಾದ್ರೆ ಇಂಥವು ಜಲ್ಡಿಗಳು ಇರ್ತಾವಲ್ಲ, ಅದರಲ್ಲೂ ಕೂಡ ಇನ್ನೊಂದು ಸತಿ ಸಾರನಾಡ್ಕೋಬೋದು. ಒಂದು ಸತಿ ದೊಡ್ಡ ಕಣ್ಣಿಂದ್ರಲ್ಲಿ ಸಾರನಾಡಿ, ಆಮೇಲೆ ಇನ್ನೊಂದು ಸಣ್ಣ ಕಣ್ಣಿಂದ ಜರಡಿ ಇದರಲ್ಲೂ ಕೂಡ ಮಾಡ್ಕೊಂಡ್ರು ಇನ್ನೊಂದು ಸತಿ ಮಾಡಿದಾಗ ಇನ್ನೂ ಸ್ವಲ್ಪ ನುಚ್ಚು ಏನಾರು ಇತ್ತು ಅಂತಂದರೆ ಹೋಗುತ್ತೆ. ತೋರಿಸ್ತೀನಿ ರೀ ನೋಡಿರಿ, ಇದರಲ್ಲಿ ಇನ್ನೂ ಒಂದಿಷ್ಟು ನುಚ್ಚು ಬಂತು, ನುಚ್ಚಿನಂಥದ್ದು. ನೀವು ಈ ಥರ ಹಿಂಗೆ ಸಣ್ಣ ಕಣ್ಣಿನ ಸಾರನಾಡಿಬಿಟ್ಟು ಯಾವ್ದಾದ್ರು ಒಂದು ಅಳತೆನಲ್ಲಿ ಇಟ್ಟು ತಗೊಳ್ರಿ. ಹಿಂಗೆ ನೋಡಿರಿ, ಹಿಂಗೆ 2 ಸತಿ ಸಾರನಾಡ್ಕೊಂಡ್ವಿ ಅಂತಂದರೆ ನುಣ್ಣಗೆ ಹಿಟ್ಟು ಸಿಗುತ್ತೆ, ಮುದ್ದೆ ಚೆನ್ನಾಗಿ ಬರುತ್ತೆ. ಆಮೇಲೆ ನೋಡಿರಿ, ಇದರಲ್ಲಿ ಏನು ಬರುತ್ತೆ ನುಚ್ಚು, ಇದು ವೇಸ್ಟ್ ಅಲ್ಲ. ಇದರಲ್ಲಿ ನಾವು ಗಂಜಿ ಮಾಡ್ಕೊಂಡು ಕುಡಿಬೋದು. ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು, ಇದಕ್ಕಿಂತ ಇದು ಭಾಳ ಒಳ್ಳೆಯದು. ಹಂಗಾಗಿ ನಾನು ಇಲ್ಲೊಂದು ಪ್ಲೇಟಿಗೆ ತಗೋತಾ ಇದ್ದೀನಿ. ಪ್ಲೇಟ್ ತೊಗೊಂಬಿಟ್ಟು ಯಾವಾಗನ ಗಂಜಿ ಮಾಡ್ಕೊಂಡು ಕುಡಿತೀನಿ, ಅದನ್ನೇನು ಬಿಸಾಕಲ್ಲ. ತಿರಣಿ ಮನೆ ದನ ಕರುಗಳಿದ್ವು ಅಂತಂದರೆ ಮುಸ್ರೆ ಬನ್ನಕ್ಕೆ ಆಗ್ಬಾರ್ದು, ಅಷ್ಟೇ, ಏನಾಗಲ್ಲ. ನಿಮಗೆ ತಿನ್ನೋಕ್ಕಾಗಲ್ಲ ಅಂತಂದರೆ ಅದನ್ನು ಹಂಗೆ ಅಳತೆ ನೋಡ್ಕೊಬಿಡ್ರಿ. ನಾನು ಹೆಂಗೆ ಇಟ್ಟು ತಗೋತೀನಿ ಅಂತೇಳಿ ನಾನೇನು ಭಾಳ ಒತ್ತೋದಿಲ್ಲ. ಹಿಂಗೆ ಇಟ್ಟು ಹಾಕೊಂಬಿಟ್ಟು 1-2 ಸತಿ ಹಿಂಗೆ ನೆಲಕ್ಕೆ ಕೊಟ್ಟು ಹಂಗೆ ಸಪಾಟ್ ಮಾಡ್ಕೊಂಡು ತಗೋತೀನಿ ಅಷ್ಟೇ. ಯಾಕಂದರೆ ಇದು ಗೊತ್ತಾಗಬೇಕು ನಿಮಗೆ, ಒಂದು ಕಪ್ ಇಟ್ಟು ಅಂತಂದರೆ ನಾನು ಹಿಂಗೆ ಒತ್ತಿ ತಗೊಂಡಿರ್ತೀನಿ, ಅಲ್ಲಿ ಹಂಗೆ ಹಗುರಕ್ಕೆ ತೊಗೊಂಡಿರ್ತೀನಿ, ಅದು ಬೇಕಾಗುತ್ತಲ್ಲ. ಇಷ್ಟು ಹಿಂಗೆ ಒಂದು ಸ್ವಲ್ಪ ಈ ಥರ ಮಾಡಿ ತಗೊಳ್ಳೋದು. 1 ಕಪ್ಪು ಜೋಳದ ಹಿಟ್ಟು ತಗೊತಾ ಇದ್ದೀನಿ ಇಲ್ಲಿ. ಯಾಕಂತಂದರೆ ಸುಮ್ಮನೆ ಏನು ಹೆಚ್ಚು ಕಡಿಮೆ ತೊಗೊಂಡು ಸುಮ್ಮನೆ ಕೆಟ್ಟೋದ್ರೆ ನಿಮಗೂ ಬೇಜಾರಾಗುತ್ತಲ್ಲ. ಹಂಗಾಗಿ ಇದೆಲ್ಲ ನೋಡ್ಕೊಳ್ಳಿ ಅಂತ ಒಂಚೂರು ದೊಡ್ಡ ವಿಡಿಯೋ ಮಾಡ್ತಾಯಿದ್ದೀನಿ. ಒಂದು ಸತಿ ನೋಡಿ ಕಲ್ತ್ಬಿಟ್ಟು ಅಷ್ಟೇ, ಒಂದೇ ಸತಿ ಹಗಲಲ್ಲೇನು ಇದನ್ನು ಮಾಡೋದು ಬೇಡ. ನೋಡಿರಿ, ಹಿಂಗೆ 1 ಲೋಟ ಅಳತೆ ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ. ಇವಾಗ ಅದೇ ಲೋಟದಲ್ಲಿ ನಾನು 2 ಲೋಟ ನೀರು ಹಾಕ್ತೀನಿ. 1 ಲೋಟ ಹಾಕಿದ್ದೆ, ಈಗ ಇನ್ನೊಂದು ಲೋಟ ಹಾಕ್ತಾಯಿದ್ದೀನಿ. ಇವಾಗ ಒಂಚೂರು ಉಪ್ಪು ಹಾಕ್ತೀನಿ. ನಮ್ಮ ಕಡೆ ನಾವು ರಾಗಿ ಮುದ್ದೆಗೆ ಉಪ್ಪು ಹಾಕಲ್ಲ, ಜೋಳದ ಮುದ್ದೆಗೆ ಒಂಚೂರು ಉಪ್ಪು ಹಾಕ್ತೀವಂತೆ.
ಇವಾಗ ಸ್ಟವ್ ಹಚ್ಚಿರಿ. ನಿಮ್ಗೆ ಗೊತ್ತೇ ಐತೆ, ಮುದ್ದೆ ತಿರುವುದಕ್ಕೆ ಬಿಗಿಯಾದ ಸೌಟ್ ತಗೊಳ್ರಿ. ಸೌಟು ಇಲ್ಲ ಸುಚ್ಕೆ, ನಿಮ್ಗೆ ಯಾವ್ದು ಅಂದ್ಕೊಳ್ಳೋಣ ಅದು ತಗೊಳ್ರಿ. ಭಾಳ ಬಿಗಿ ಇರ್ಬೇಕು ಹಿಂಗೆ. ತೀರಾ ಬಳ್ಕಾಡ್ತಿರ್ಬಾರ್ದು ಹಿಂಗೆಲ್ಲ. ಹಿಂಗಂದರೆ ಸೊಟ್ಟ ಆಗೋದಂಗೆ ಬಳ್ಕಾಡ್ತಿರ್ಬಾರ್ದು. ಸರಿಯಾಗಿ ಬಿಗ್ಗೆ ಒಂದು ದಿಮ್ಮಂದೊಂದು ಸೌಟ್ ತಗೊಂಡು ಇಟ್ಕೊಳ್ರಿ ಹಿಂಗೆ. ಆಮೇಲೆ ಇಲ್ಲಿ ನಾವು ಇದಕ್ಕೆ ನೀರು ನೋಡ್ರಿ, ಇದು ಭಾಳ ಅಂತಂದರೆ ಭಾಳ ಮುಖ್ಯವಾದ ಅಷ್ಟೇ. ನಾವೇನು ಅಳತೆ ಹಿಟ್ಟು ತಗೊಂಡಿದ್ದೀವಿ ಜೋಳದ ಹಿಟ್ಟು, ಇದರಲ್ಲೇ ಒಂದು 2 ಚಮಚ ಹಿಟ್ಟನ್ನು ಇದಕ್ಕೆ ಹಾಕಬೇಕಾಗುತ್ತೆ. ಈ ನೀರು ಸ್ವಲ್ಪ ಉಗುರು ಬೆಚ್ಚಗೆ ಆದಾಗ ಈ ಒಂದು ಹಿಟ್ಟನ್ನು ಹಾಕಬೇಕಾಗುತ್ತೆ. ನಾವೇನಾದರೂ ನೀರು ಜಾಸ್ತಿ ಕಾದಾಗ ಹಿಟ್ಟನ್ನು ಹಾಕಿದ್ವಿ ಅಂತಂದರೆ ಅವು ಗಂಟಾಗ್ಬಿಡ್ತವೆ. ನಾವು ಎಷ್ಟೇ ತಿರುವಾಡಿದ್ರೂ ಗಂಟು ಹೋಗಲ್ಲ ಅವು. ಗೊತ್ತಾಯ್ತು? ಹಂಗಾಗಿ ಒಂಚೂರು ಉಗುರು ಬೆಚ್ಚಗೆ ಆಗ್ಬೇಕು ಅಷ್ಟೇ, ಒಂಚೂರು ಹಿಂಗೆ ಮುಟ್ಟು ನೋಡಿರಿ. ಉಗುರು ಬೆಚ್ಚಗೆ ಆಗಿದೆಯಾ? ಇವಾಗ ಇದೇ ಹಿಟ್ಟಿಂದ 2 ಚಮಚ ಹಿಟ್ಟನ್ನು ಇದಕ್ಕೆ ಹಾಕ್ತೀನಿ. ಇದನ್ನ ನಾವು ಬೇಕಾದ್ರೆ ಬೇರೆ ಕಡೆ ಕೊಟ್ಟರೆ ಥರ ಮಾಡಿಕೊಂಡು ಮಾಡ್ಬೋದು, ಅದೆಲ್ಲ ಏನು ಬೇಕಾಗೋದಿಲ್ಲ. ಸುಮ್ಮನೆ ಅದೊಂದು ಇದಾಗುತ್ತೆ. ರಾಗಿ ಮುದ್ದೆಗಾದ್ರೆ ತೀರಂಗೆ ಮಾಡ್ಕೋಬೋದು, ಇದಕ್ಕೇನು ಬೇಕಾಗೋದಿಲ್ಲ. ನೋಡ್ರಿ, ಉಗುರು ಬೆಚ್ಚಗಾಗಿದ್ದಾಗ ಹಾಕಿದ್ರಿ ಅಂತಂದರೆ ಹಿಟ್ಟು ಪೂರ್ತಿ ಕರಗುತ್ತೆ, ಗಂಟುಗಳಾಗಲ್ಲ. ಇದನ್ನೇ ಏನಾದರೂ ನೀವು ನೀರು ಮಳ್ಳ ಥರ ಆದಾಗ, ಗುಳ್ಳೆ ಗುಳ್ಳೆ ಬಂದಾಗ, ಜಾಸ್ತಿ ಬಿಸಿಯಾದಾಗ ಹಾಕಿದ್ರಿ ಅಂತಂದರೆ ಅವು ಗಂಟಾಗ್ಬಿಡ್ತವೆ, ಗಂಟು ಹೊಡೆಯಲ್ಲ ಅವು, ಮುದ್ದಿನೂ ಗಂಟಾಗುತ್ತೆ. ನೋಡಿರಿ, ಒಂದು ಗಂಟು ಕೂಡ ಉಳಿದಿಲ್ಲ ಇದರಲ್ಲಿ, ಎಲ್ಲ ನಿಚ್ಚಳವಾಗಿ ಕರಿಕೊಂಡು ಹೋಗ್ಬಿಡ್ತು. ಇವಾಗ ಏನು ಮಾಡ್ತೀನಿ ನಾನು, ಉರಿ ಜಾಸ್ತಿ ಇಡ್ತೀನಿ. ಜಾಸ್ತಿ ಇಟ್ಟು ಇದು ಒಂದು ಕುದಿ ಬೀಳೋವರೆಗೂ ಹಿಂಗೆ ಚೂರು ಗೂರಾಡ್ತಿರ್ಬೇಕು ಹಿಂಗೆ. ಭಾಳ ಹೊತ್ತೇನು ಆಗಲ್ಲ, ಒಂದು 3 ನಿಮಿಷಕ್ಕೆಲ್ಲ ಕುದಿ ಬಿದ್ದುಬಿಡುತ್ತೆ ಹಿಂಗೆ. ಅಲ್ಲಿವರೆಗೂ ಒಂಚೂರು ಹಿಂಗೆ ಗೂರಾಡ್ತಿರ್ಬೇಕು. ನೀವೇನಾರು ಗೂರಾಡೋದು ನಿಲ್ಲಿಸಿದ್ರಿ ಅಂತಂದರೆ ಹಿಟ್ಟೋಗಿ ತಳಕ್ಕೆ ಕುಂತು ಬಿಡುತ್ತದು, ಜೋಳದ ಹಿಟ್ಟು. ಆಮೇಲೆ ತಳ್ಳಿಡ್ದಂಗಾಗಿ ಏನಾಗ್ಬಿಡ್ತೈತೆ, ಸಿಹಿತ್ತೆ, ಗಂಟು ಆಗ್ಬಿಡ್ತದೆ ಮುದ್ದೆ. ಹಂಗಾಗಿ ಇದು ಒಂದು ಕುದಿ ಬೀಳೋವರೆಗೂ ಉರಿ ಜೋರಿಟ್ಟು ಹಿಂಗೆ ಗೂರಾಡ್ತಾನೆ ಇರ್ಬೇಕು ಹಿಂಗೆ. ಇತ್ತಿಂದ ಚಿರ್ಕೂರಾಡಬೇಕು. ಒಂಚೂರು ಕಲಿಯತ್ತಂಕ ಅಷ್ಟೇ ನಿಮಗೆ. ನಿಮ್ಮ ಕಲ್ತ ಮೇಲೆ ಏನಾಗುತ್ತಪ್ಪ ಅಂತಂದರೆ ಆ ಅಡುಗೆಗಳು ನಿಮಗೆ ಟಿಪ್ಸ್ಗಳು ಕೊಡ್ತಾ ಹೋಗ್ತವೆ, ಹಿಂಗೆ ಮಾಡು ಹಂಗೆ ಮಾಡು ಅಂತೇಳಿ ಅಂತ. ಒಂಚೂರು ಕಲಿಯೋವರೆಗೂ ಸೂಕ್ಷ್ಮವಾಗಿ ನೋಡ್ಕೋಬೇಕು. ಏನೇನು ಸೂಕ್ಷ್ಮಗಳಿದೆ ಅವನ್ನ ನೋಡ್ಕೊಂಡು ಮಾಡಿದ್ವಿ ಅಂತಂದರೆ ಯಾವ ಅಡುಗೆನೂ ಕೆಟ್ಟೋಗಲ್ಲ. ಕೆಟ್ಟೋದ್ರೂ ಕೂಡ ನಾವು ರಿಪೇರಿ ಮಾಡ್ಕೊಂಡು ದಾರಿಗೆ ತಂದ್ಕೊಬಿಡ್ಬೋದು ಒಂಚೂರು ಹತ್ತಿತ್ತಾದ್ರೂ. ನೋಡಿರಿ, ಇವಾಗ ಕುದಿ ಬಿತ್ತಾ. ಇವಾಗ ಉರಿ ಸಣ್ಣಕ್ಕೆ ಮಾಡಿ ಇದನ್ನು ನೀವು 3 ನಿಮಿಷ, ಸರಿಯಾಗಿ 3 ನಿಮಿಷ ಸಾಕು. 3 ನಿಮಿಷ ಕುದಿಸ್ರಿ ಹಿಂಗೇನೆ, ನಿಧಾನಕ್ಕೆ ಅದ್ರ ಪಾಡಿಗೆ ಅದು ಕುದಿತಿರಲಿ. ಇವಾಗೇನು ಗೂರಾಡೋದು ಬೇಡ, ಇವಾಗೇನದು ಗಂಟಾಗೋದು, ತಳ ಹಿಡಿಯೋದು ಏನಾಗಲ್ಲ. ಹಿಂಗೆ ಸಣ್ಣನಲ್ಲಿ ಕುದಿಲಿ ಒಂದು 3 ನಿಮಿಷ. ನೋಡಿರಿ, ಇವಾಗ ಒಂದು 3 ನಿಮಿಷ ಆಗಿತ್ತೆ. ಈ ಲೋಟದಾಗಿ ಇಟ್ಕೊಂಡ್ರೆ ಜೋಳದ ಹಿಟ್ಟನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಆಯಿತಾ? ನಿಮಗೆ ನೋಡಿರಿ, ಏನಾದರೂ ಒಂಚೂರು ಹಂಗೂ ನಮಗೆ ಹುಷಾರು ತಪ್ಪುತ್ತೆ ಅಂದರೆ ಇದು ಮಾಡೋಕೆ ಒಂಚೂರು ಗೊತ್ತಾಗಲ್ಲ ಅನ್ನೋಂಥವ್ರು ಈಗ ಕೊಟ್ಟರೆನ ಒಂದು ಸೌಟನ್ನ ಸ್ವಲ್ಪ ತೆಗೆದು ಈ ಕಡೆಗೆ ಇಟ್ಕೊಳ್ರಿ. ರಾಗಿ ಮುದ್ದೆನೇ ಆಗಲಿ, ಜೋಳದ ಮುದ್ದೆನೇ ಆಗಲಿ, ಈಗ ಕೊಟ್ಟರೆ ಜಾಸ್ತಿ ಇತ್ತು ಅಂತಂದರೆ ಕೂಡ್ಸೋದಕ್ಕೆ ಸರಿಯಾಗಲ್ಲ. ಅದು ಜಾಸ್ತಿ ಆಗಿಬಿಟ್ರೆ ಏನಾಗುತ್ತಪ್ಪ ಅಂದರೆ ಗಂಟು ಆಗ್ತವೆ. ಅಂದರೆ ಗಂಟೆ ಇದು ತೆಳ್ಳಗಾಯಿತು ಅಂತಂದರೆ ಕೂಡಿಸ್ಬೇಕಾದ್ರೆ ಸಣ್ಣ ಸಣ್ಣ ಗಂಟೆಗಳು ಈ ಸೌಟಿಗೆ ಸಿಗಲ್ಲ, ಜಾರ್ಕೊಂಡು ಹೋಗ್ತಿರ್ತವೆ. ಹಂಗಾಗಿ ಏನಾಗ್ಬಿಡ್ತಪ್ಪ ಅಂದರೆ ಗಂಟು ಹಂಗೆ ಉಳ್ಕೊಬಿಡ್ತವೆ. ಹಂಗಾಗಿ ನಿಮಗೆ ಯಾರು ನಮ್ಮ ರಾಗಿ ಮುದ್ದೆ ಮಾಡಿ ತೋರಿಸಿದ್ರಲ್ಲ, ಆ ಒಂದು ಮೆಥಡ್ ನೀವು ಇಲ್ಲೂ ಕೂಡ ನೀವು ಬೇಕು ಅಂತಂದರೆ ಅದನ್ನು ಕೂಡ ಅನುಸರಿಸ್ಬೋದು. ಇವಾಗ ಜೋಳದ ಹಿಟ್ಟು ಹಾಕಿದ ಮೇಲೆ ಒಂಚೂರು ಉರಿ ಜಾಸ್ತಿ ಮಾಡಿ 1 ನಿಮಿಷ ಸಾಕು. 1 ನಿಮಿಷ ಇದು ಸ್ವಲ್ಪ ನೊರೆ ಎಲ್ಲ ಮೇಲೆ ಬಂದು ಮುಚ್ಕೊಂಡ್ಮೇಲೆ ಆಮೇಲೆ ಉರಿ ಸಣ್ಣಕ್ಕೆ ಮಾಡಿ 1 ನಿಮಿಷ ಅಷ್ಟೇ ಬೇಯಿಸ್ರಿ. ಇದು ರಾಗಿ ಮುದ್ದೆ ಥರ ಭಾಳ ಹೊತ್ತು ಬೇಯಿಸಂಗಿಲ್ಲ. ಇದನ್ನು ನಾವು ಜಾಸ್ತಿ ಬೇಯಿಸಿದ್ವಿ ಅಂತಂದರೆ ಮುದ್ದೆ ಕೆಟ್ಟೋಗುತ್ತೆ. ರಾಗಿ ಮುದ್ದೆ ಬೆಂದಿಲ್ಲ ಅಂದರೆ ಕೆಟ್ಟೋಗುತ್ತೆ, ಇದು ಜಾಸ್ತಿ ಬೆಂದರೆ ಕೆಟ್ಟೋಗುತ್ತೆ. ಇದನ್ನ ಒಂಚೂರು ತಲೆಯಲ್ಲಿ ಇಟ್ಕೊಳ್ರಿ. ಸರಿಯಾಗಿ 1 ನಿಮಿಷ ಆಯಿತು ಅಂದ ತಕ್ಷಣ ಇದನ್ನು ಕೂಡಿಸ್ಬಿಡ್ಬೇಕು, ಜಾಸ್ತಿ ಹೊತ್ತು ಬೇಯಿಸಬಾರ್ದು. ಇವಾಗ 1 ನಿಮಿಷ ಆಗುತ್ತೆ. ಬಿಗಿಯಾಗಿ ಒಂದು ಇಕ್ಕಳನೋ ಏನಾರು ತಗೊಂಡ್ಬಿಟ್ಟು, ಆಯಿತಾ, ನಿಮಗೆ ಏನು ಮಾಡ್ತೀರಪ್ಪ ಅಂದರೆ ಸ್ಟವ್ ಆಫ್ ಮಾಡ್ಕೊಬಿಡ್ರಿ. ಯಾಕಂತಂದರೆ ನಿಮಗೆ ಒಂಚೂರು ಅದು ಆ ಕಡೆ ಈ ಕಡೆ ಆಗ್ಬೋದು ಅಂತೇಳಿ ಸ್ಟವ್ ಆಫ್ ಮಾಡ್ಕೊಂಡು ಚೆನ್ನಾಗಿ ನಿಧಾನಕ್ಕೆ ಹಿಂಗೆ ಕೂಡಿಸ್ಕೊಂತ ಬರ್ರಿ. ಹಿಂಗೆ ಪೂರ್ತಿ ತೋರಿಸ್ತೀನಿ ಅದನ್ನ ಕೂಡ್ಸೋದು, ಯಾಕಂದರೆ ನಿಮ್ಗೊಂದು ಐಡಿಯಾ ಬರುತ್ತೆ. ನಾನು ಇದನ್ನ ಸ್ಕಿಪ್ ಮಾಡಿಬಿಟ್ರೆ ನಿಮಗೆ ಒಂಚೂರು ಗೊತ್ತಾಗೋದಿಲ್ಲ, ಯಾವ ಥರ ಇರುತ್ತೆ ಅಂತ ನಿಮಗೆ ಗೊತ್ತಾಗಬೇಕಲ್ಲ. ಕಣ್ಣಾರೆ ನೋಡಿದ್ರಿ ಅಂತಂದರೆ ನಿಮಗೆ ಒಂದು ನಂಬಿಕೆ ಬರುತ್ತೆ. ಹಂಗಾಗಿ ಹಿಂಗೇನೆ ಚೆನ್ನಾಗಿ
ಕೂಡಿಸ್ಕೊಂತ ಬರ್ರಿ. ಸ್ಟವ್ ಮೇಲೆ ಕೂಡ್ಸೋದು ನಿಮ್ಗೆ ಕಷ್ಟ ಆಗುತ್ತೆ ಅಂದರೆ ಇದನ್ನು ಕೆಳಗಡೆ ಇಟ್ಕೊಬಿಡ್ರಿ. ನಾನು ಹೆಂಗೋ ಇಲ್ಲಿ ಕ್ಯಾಮ್ರಾ ಇಟ್ಟಿದ್ನಲ್ಲ, ಹಂಗಾಗಿ ಈ ಕಡೆಗೆ ಇಟ್ಕೊಂಡೆ. ಕುಣಿ ಇತ್ತಡ್ರಿ, ಇದನ್ನ ಕೆಳಕ್ಕೆ ಇಡ್ತೀನಿ. ಈಗ ಹಿಂಗೆ ಚೆನ್ನಾಗಿ ತಿರುಗಬೇಕು. ಹಿಂಗೆ ತಿರುಗೋದಕ್ಕೆ ಸೌಟ್ ಬಿಗಿ ಇರಬೇಕು. ಇದೇನಾದ್ರು ನೀವು ಭಾಳ ಹೊತ್ತೇನಾದ್ರು ಕುದಿಸಿದ್ರಿ ಅಂತಂದರೆ ಗಂಟು ಆಗಿಬಿಡುತ್ತೆ. ನಿಮಗೆ ಏನಾದ್ರು ಮುದ್ದೆ ತೆಳ್ಳಗೆ ಬೇಕು ಅನ್ನೋರಿದ್ದರೆ ಈಗೇನೈತೆ ಇಷ್ಟೇ ಸಾಕು ನೋಡಿರಿ. ಹಳ್ಳೆ ಅಂತ ಮುದ್ದೆ ಅಂತಾರೆ, ಯಾಕಂದರೆ ಕೆಲವರಿಗೆ ವಯಸ್ಸಾದವರಿಗೆ ಜೀರ್ಣ ಆಗೋಲ್ಲ ಅಂಥವ್ರು ಒಂದು ಈ ಒಣಗಿರೋ ಮುದ್ದೆ ತಿಂದರೆ ಚೆನ್ನಾಗಿ ಜೀರ್ಣ ಆಗುತ್ತೆ, ನುಂಗಕ್ಕೂ ಹಸ ಆಗಿರುತ್ತೆ. ಇಲ್ಲ ಅದಕ್ಕಿಂತ ಒಂಚೂರು ಗಟ್ಟಿ ಬೇಕು ಅನ್ನೋರು ಒಂಚೂರು ಹಿಟ್ಟನ್ನು ಜಾಸ್ತಿ ಹಾಕ್ಕೋಬೋದು ನೀವು. ನೋಡಿರಿ ಹಿಂಗೆ ಚೆನ್ನಾಗಿ ನೀವು ತಿರುವಿದ್ರಿ ಅಂತಂದರೆ ಗಂಟೆಲ್ಲ ಹೋಗ್ತವೆ. ಆಮೇಲೆ ನೋಡಿ, ನಿಮಗೆ ಇದು ಈಸಿಯಾಗಿ 1 ಗಂಟೆ ಬೀಳಬಾರ್ದು ಅಂತಂದರೆ ನಾನು ಹೇಳಿದ್ನಲ್ಲ, ಆ ಕೊಟ್ಟರೆ ತೆಗೆದುಬಿಟ್ಟು ಒಂದು ಕಪ್ಪಿಗೆ ತೆಗೆದಿಟ್ಕೊಳ್ಳಿ. ಆಮೇಲೆ ಚೆನ್ನಾಗಿ ತಿರುವ್ರಿ, ಅವಾಗ ನಿಮ್ಗೆ ಇನ್ನೂ ಸುಲಭ ಆಗುತ್ತೆ. ಇದೇನು ಪ್ರತಿ ಸರಿ ಹಿಂಗೆ ಮಾಡಬೇಕಂತಿಲ್ಲ. ನಿಮಗೆ ಒಂಚೂರು ರೂಢಿ ಆಯಿತು ಅಂತಂದರೆ ಹಂಗೆ ಕೊಟ್ಟರೆ ತೆಗಿಯೋದು, ಸೈಡಿಗೆ ಇಡೋದು ಅವೆಲ್ಲ ಏನೂ ಬೇಕಾಗಲ್ಲ. ಒಂಚೂರು ರೂಢಿ ಆಗೋವರೆಗೂ ಅಷ್ಟೇ. ಆಮೇಲೆ ನಿಮಗೆ ನಿಮ್ಮ ತಲೆಗೆ ಒಂದು ಅಳತೆ ಬಂದುಬಿಡ್ತು, ಇಷ್ಟ ಹಾಕಿದ್ರೆ ಇಷ್ಟ ಆಗುತ್ತೆ ಅಂತೇಳಿ ಅಂತ. ಅದು ಹಿಂಗೆ ಚೆನ್ನಾಗಿ ತಿರುವ್ಕೊಂಡಾದ್ಮೇಲೆ ಇದನ್ನು ಇವಾಗ ಬೇಯಿಸ್ಬೇಕು ಸ್ವಲ್ಪ ಹೊತ್ತು. ಒಂಚೂರು ಹೌದಲ್ಲ ನಂಗೆ ಒಂಚೂರು ನೀರು ಒಂದಿಷ್ಟೇ ಸುಮ್ಮನೆ ಹಿಂಗೆ ಚಿಮಿಕ್ಸಿ ಒಂದು ಪ್ಲೇಟ್ ಮುಚ್ಚಿ ಮತ್ತೊಂದು 3 ನಿಮಿಷ ಅಂದರೆ ಒಂದು 2ರಿಂದ 3 ನಿಮಿಷ ಒಂದೊಂದ್ಸತಿ ಪ್ಲೇಟ್ ತೆಗೆದು ಇನ್ನೊಂದ್ಸತಿ ಚೆನ್ನಾಗಿ ಗೂರಾಡಿ ಮತ್ತೆ ಮುಚ್ಚಬೇಕು. ಹಂಗೆ ಚೆನ್ನಾಗಿ ಮೆತ್ತಗೆ ಬೆಣ್ಣೆ ಥರ ಆಗುತ್ತೆ ಈ ಪ್ಲೇಟ್ ಮುಚ್ಚಿ ಬೇಯಿಸೋದ್ರಿಂದ. ಹೀಗೆ 1 ನಿಮಿಷ ಆದಮೇಲೆ ಮತ್ತೆ ತೆಗೆದುಬಿಟ್ಟು, ಆಯಿತಾ, ಮತ್ತೆ ಇದನ್ನು ಚೆನ್ನಾಗಿ ತಿರುಗಬೇಕು. ಇನ್ನೊಂದೇನಾದ್ರೂ ಕಳ್ಳಮಿಳ್ಳ ಗಂಟುಗಳು ಇರ್ತಾವಲ್ಲ, ಅವು ಕೂಡ ಇವಾಗ ಹೋಗ್ಬಿಡ್ತವೆ. ಇವಾಗ ಹಿಂಗೆ ಇದೇ ಬಿಗೆ ಮೇಲೆ ತಿರುಗೋದೇ ಇರೋದು. ಸ್ವಲ್ಪ ನೀರ್ಗಾಯಿ ಮಾಡಿಕೊಂಡು ಹಿಂಗೆ ಮುಟ್ಟಿದ್ರೆ ಅಂಟಿಸ್ಬಾರ್ದು, ಅವಾಗ ಚೆನ್ನಾಗಿ ಬೆಂದೈತೆ ಅಂತೇಳಿ. ಇದನ್ನು ಸ್ವಲ್ಪ ಅಂಟಿಸ್ತೈತೆ, ಇನ್ನು ಸ್ವಲ್ಪ ಬೇಯಬೇಕು. ಕೆಲವರು ಹಿಟ್ಟು ಹಾಕಿದ ಮೇಲೆ ಒಂದು 5 ನಿಮಿಷ ಬೇಯಿಸ್ತಾರೆ, ಅದು ಹೊಸೊಬ್ಬರಿಗೆ ಭಾಳ ಕಷ್ಟ ಆಗುತ್ತೆ. ಹಂಗಾಗಿ ನೀವು ಈ ಕೊಟ್ಟರಿಗೆ ಹಿಟ್ಟು ಹಾಕಿದ ಮೇಲೆ 1 ನಿಮಿಷ ಆಗ್ತಿದ್ದಂಕಲ್ಲೇ ಚೆನ್ನಾಗಿ ಗೂರಾಡಿಬಿಡ್ರಿ. ಆಮೇಲೆ ಇನ್ನೊಂದ್ಸತಿ ಹೇಳ್ತೀನಿ ನೋಡಿರಿ, ನೀವು ಸ್ವಲ್ಪ ಕೊಟ್ಟರೆನ ತೆಗೆದು ಒಂದು ಲೋಟಕ್ಕೆ ಹಾಕಿಡ್ರಿ. ಆಮೇಲಿಂದ ಇದನ್ನೆಲ್ಲ ಚೆನ್ನಾಗಿ ಗೂರಾಡ್ಕೊಂಡ್ಮೇಲೆ ಆದಮೇಲೆ ಗಂಟುಗಳು ಭಾಳ ಸುಲಭವಾಗಿ ಹೋಗ್ಬಿಡ್ತವೆ, ಕೊಟ್ಟರೆ ಕಡಿಮೆ ಗಟ್ಟಿಗಿದ್ದರೆ. ಹಂಗಾಗಿ ಆ ಥರ ಆಮೇಲಿಂದ ಆ ಕೊಟ್ಟರೆ ಹಾಕ್ಕೊಂಡ್ಬಿಟ್ಟು ನಿಧಾನಕ್ಕೆ ಮಕ್ಕಕ್ಕೆ ಏನಾರು ಸಿಡಿಗಿಡ್ದತ್ತು ನೋಡ್ಕೊಂಬಿಟ್ಟು ಮತ್ತೆ ಅದನ್ನು ಚೆನ್ನಾಗಿ ಕೂಡಿಸ್ಕೊಂಡು ಮೆತ್ತಗೆ ಮಾಡ್ಕೊಳ್ರಿ ಅಷ್ಟೇ. ಇದು ಚೆನ್ನಾಗಿ ಬೆಂದೈತೆ ಇಲ್ಲ ಅಂತ ನೋಡೋದಕ್ಕೆ ಒಂಚೂರು ಹಿಂಗೆ ನೀರ್ಗಾಯಿ ಮಾಡಿಕೊಂಡು ಹಿಂಗಂದರೆ ಕೈ ಗಂಟಲ್ಲ. ಹಿಂಗೆ ನೋಡಿರಿ, ಮೆತ್ತಗಿರುತ್ತೆ ಈ ಥರ ಬೆಣ್ಣೆ ಥರ, ಅವಾಗ ಚೆನ್ನಾಗಿ ಬೆಂದಿದೆ ಅಂತೇಳಿ ಗೊತ್ತಾಯ್ತಾ. ಯಾಕಂದ್ರೆ ಅಂತಾರೆ, ಈಗ ನಾನು 3 ನಿಮಿಷ ಅಂತ ಹೇಳಿರ್ತೀನಿ, ಒಂದ್ಸತಿ 3 ನಿಮಿಷನೇ ಆಗೋಲ್ಲ. ಒಲೆ ಮೇಲೆ ಅದಿದಾವೆ. ಕೆಲವೊಂದು ಸಣ್ಣ ಉರಿ ಅಂತಂದ್ರೂ ಬಗ ಉರಿತಿರ್ತವೆ, ಕೆಲವೊಂದು ಜೋರು ಉರಿ ಅಂದ್ರೂ ಒಳ್ಳೆ ದೀಪದಳ ಮಿನುಕ್ ಅನ್ನಂಗೆ ಉರಿತಿರ್ತವೆ. ಹಂಗಾಗಿ ಒಲೆಗಳ ಮೇಲೆ ಹೋಗ್ತಾವೆ, ಹಂಗೆ ಹೆಚ್ಚು ಕಡಿಮೆ ಆಗುತ್ತೆ. ಇದು ಚೆನ್ನಾಗಿ ಬೆಂದೈತೆ ಇಲ್ಲ ಅಂತ ನೋಡ್ಬೇಕಂದ್ರೆ ಒಂಚೂರು ಹಸಗಾಯಿ ಮಾಡ್ಕೊಂಡು ಹಿಂಗೆ ಮುಟ್ಟಿದರೆ ಕೈಗೆ ಅಂಟಬಾರ್ದು. ಒಟ್ಟಾರೆ ನಾನಿಲ್ಲಿ ಇದೊಂದು ಪ್ಲೇಟ್ ಮುಚ್ಚಿ ಒಂದು 4 ನಿಮಿಷ ಮಧ್ಯೆ ಒಂದೊಂದು ಸತಿ ಹಿಂಗೆ ಪ್ಲೇಟ್ ತೆಗೆದು ಮತ್ತಿನ್ನೊಂದು ಸತಿ ಹಿಂಗೆ ಗೂರಾಡಿ ಸಣ್ಣ ಪಣ್ಣ ಕಳ್ಳಮಿಳ್ಳ ಗಂಟು ಉಳ್ಕೊಂಡಿದ್ರೆ ಆ ಥರ ಗೂರಾಡ್ಬಿಟ್ಟು ಹಿಂಗೆ ತಗೊಂಡಿದ್ದೀನಿ. ಒಂದು 3-4 ನಿಮಿಷ ಹಿಡ್ಸಿತೆ. ಒಂಚೂರು ಹೆಚ್ಚು ಕಡಿಮೆ ಆಗ್ಬೋದು. ಒಟ್ಟೇನೆ ನಮಗೆ ಮುದ್ದೆ ಅಂದರೆ ಚೆನ್ನಾಗಿ ಬೆಂದಿರಬೇಕು ಅಂತ ಅಷ್ಟೇ. ಇವಾಗ ಇನ್ನೇನು ಜಾಸ್ತಿ ಗೊತ್ತಾಯ್ತು ನಿಮಗೆ. ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಇನ್ನೊಂದು ಸತಿ ತೊಗೊಂಬಿಟ್ಟು ಇನ್ನೊಂದು ಸತಿ ಚೆನ್ನಾಗಿ ತಿರುಗ್ಕೊಳ್ರಿ. ಹಿಂಗೆ
ಆಮೇಲೆ ಹೋದ ಸತಿ ರಾಗಿ ಮುದ್ದೆ ಮಾಡಿದಾಗ ತಳದಲ್ಲಿ ಭಾಳ ಅಂಟಿತ್ತು, ಭಾಳ ವೇಸ್ಟ್ ಆಗುತ್ತಲ್ವ ಅಂತಿದ್ರು. ಆ ಥರ ವೇಸ್ಟ್ ಆಗಲ್ಲ. ನಮ್ಮ ಹತ್ರ ಕೆರೆಂಚಿ ಐತೆ, ಕೆರೆಂಚಿ ತಗೊಂಡು ಕೆರೆದ್ವಿ ಅಂತಂದರೆ ಅದು ಬಂದುಬಿಡುತ್ತೆ. ಆಮೇಲೆ ಒಂಥರ ಸೀಕ್ಲಿ ಮುದ್ದೆ ಚೆನ್ನಾಗಿರುತ್ತೆ ತಿನ್ನೋಕೆ ಒಂಥರ. ಆಯಿತಾ ನೋಡಿರಿ, ಹಿಂಗೆ ಚೆನ್ನಾಗಿ ಇದು ಮಾಡಬೇಕು. ಇದು ಮೆತ್ತನ ಮುದ್ದೆ ಅಂದರೆ ವಯಸ್ಸಾದವರಿಗೆಲ್ಲ ಚೆನ್ನಾಗಿರುತ್ತೆ, ಚೆನ್ನಾಗಿ ಜೀರ್ಣ ಆಗುತ್ತೆ. ಹಂಗಾಗಿ ಒಂಚೂರು ಮೆತ್ತಗೆ ಮಾಡಿದ್ದೀನಿ. ನೀವು ಏನಾದ್ರು ಗಟ್ಟಿಗೆ ಬೇಕು ಒಂಚೂರು ಮುದ್ದೆ ಅನ್ನೋರು 2 ಲೋಟ ನೀರು ತಗೊಳತ್ತಾಗೆ 1.25 ಲೋಟ 1.25 ಲೋಟ ನೀರು ತಗೊಂಡ್ರು ಸರಿಯಾಗುತ್ತೆ. ಇವಾಗ ಹಿಂಗೆ ಚಪಾತಿ ಮಣೆ ಮೇಲೆ ಒಂಚೂರು ನೀರು ಹಾಕಿ, ನಿಮ್ಗೆ ಯಾವ ಸೈಜಿಗೆ ಮುದ್ದೆಗಳು ಬೇಕೋ ಆ ಸೈಜಿಗೆ ಇದು ತೊಗೊಂಡು ಮುದ್ದೆ ಕಟ್ಕೋಬೇಕು ಇವಾಗ ಅಷ್ಟೇ. ಸುಡ್ತಿರುತ್ತೆ ನೋಡಿ, ಒಂಚೂರು ಹಿಂಗೆ ಹಸೆಗೈ ಮಾಡ್ಕೊಂಡು ಮಾಡ್ಕೋಬೇಕು. ಹಿಂಗೆ ನೋಡಿರಿ, ಬೆಣ್ಣೆ ಅಂತ ಮುದ್ದೆ ತಿಂತಿದ್ರೆ ಹಂಗೆ ಗಳಗಳೆ ಹಿಡಿದು ಬಿಡ್ತದೆ ಬೆಣ್ಣೆ ಥರ. ಸುಡುತ್ತೆ ಕೈ. ಇದರಲ್ಲಿ 2 ಮುದ್ದೆ ಹಾಕ್ತವೆ ಇಂಥವು ನೋಡ್ರಿ. ಹಿಂಗೆ ಸ್ವಲ್ಪ ಹಿಂಗೆ ಮುರಿದ್ವಿ ಅಂತಂದರೆ ಬೆಣ್ಣೆ ಥರ ಬರಬೇಕು ಹಿಂಗೆ ಮುದ್ದೆ ಈ ಥರ, ಅವಾಗ ಚೆನ್ನಾಗಿ ಬೆಂದಿದೆ ಅಂತೇಳಿ. ಇವಾಗ ನಾನು ಇದನ್ನೇನು ಮುದ್ದೆ ಕಟ್ಟಲ್ಲ, ಯಾಕಂದರೆ ನನಗೆ ಬೆಳಗ್ಗೆ ರೊಟ್ಟಿಗೆ ಬೇಕಿದು, ಜೋಳದ ರೊಟ್ಟಿ ಮಾಡ್ಕೊಳಕ್ಕೆ. ಹಂಗಾಗಿ ಇದು ನಿಂಗೆ ಬಿಡ್ತೀನಿ. ನೀವು ಬೇಕಾದ್ರೆ ಒಂದು ಮುದ್ದೆ ಮಾಡ್ಕೊಂಡು ಇದನ್ನು ಬೇಕಾದ್ರೆ ಬೆಳಗ್ಗೆಗೆ ಎದ್ದು ರೊಟ್ಟಿಗೆ ಮಾಡ್ಕೋಬೋದು. ಇದ್ರಲ್ಲಿ ಭಾಳ ಚೆನ್ನಾಗಿ ಬರ್ತವೆ ರೊಟ್ಟಿ. ನೀವು ಈ ಥರ ಮಾಡ್ಕೊತಿರಲ್ಲ, ಒಂಚೂರು ಅರ್ಧೋಗೋದಿಲ್ಲ, ಅಷ್ಟು ಚೆನ್ನಾಗಿ ಬರ್ತವೆ ರೊಟ್ಟಿಗಳು. ಯಾಕಂದರೆ ನಾನು ಒಬ್ನಿಗೆ ಸಾಕು ಅಷ್ಟು ಮುದ್ದೆ. ಇದನ್ನು ತೊಳೆಯೋಕೆ ಹಾಕ್ತೀನಿ. ಇಲ್ಲಿ ಕ್ಯಾಮ್ರಾ ಅಡ್ಡ ಇರುತ್ತಲ್ಲ, ಹಂಗಾಗಿ ಎಲ್ಲ ರಾಣ ಆದಂಗೆ ಆಗುತ್ತೆ, ಒಂಚೂರು ಥರ ಅದ್ರಿಡ್ದಂಗೆ ಆಗ್ತಿದೆ. ಅಡ್ಡಿರುತ್ತಲ್ಲ, ಸರಿಯಾಗಿ ಮುದ್ದೆ ಕೊಡ್ಸೋಕ್ಕೆ ಸರಿಯಾಗಲ್ಲ. ಸರಿ, ನಿಮಗೆ ಯಾರು ಇದು ಇಷ್ಟ ಆಗಿತ್ತು ಅಂತಂದರೆ ಜೋಳದ ಮುದ್ದೆ ಮಾಡಿಕೊಂಡು ಹೆಂಗೆ ಬಂತು ಅಂತೇಳಿ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಸರಿ, ಮುಂದಿನ ನೋಡೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.